ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆ ಆಯೋಜಿಸಲಾಗಿದೆ. ಪ್ರತಿಭಟನೆ ಕುರಿತಾದ ಜಾಹೀರಾತಿಗೆ ಬಿಜೆಪಿ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ನಾಳೆ ನಡೆಯುವಂತಹ ಪ್ರತಿಭಟನೆಗೆ ಇವತ್ತು ಕೊಟ್ಟಿರುವಂತಹ ಜಾಹೀರಾತನ್ನ ನೋಡಿ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಜಾಹೀರಾತಿಗೆ ಆಕ್ಷೇಪಿಸಿ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಇವತ್ತು ದೂರನ್ನ ಸಲ್ಲಿಕೆ ಮಾಡಿದೆ. ರಾಜ್ಯಪಾಲರಿಗೆ ನೇರವಾಗಿ ದೂರನ್ನ ಕೊಟ್ಟಿದ್ದಾರೆ. ತೆರಿಗೆ ಹಣದಲ್ಲಿ ಪಕ್ಷದ ಜಾಹೀರಾತು ಕುರಿತು ದೂರನ್ನ ಕೊಡಲಾಗಿದೆ. ಜಾಹೀರಾತಿಗಾಗಿ ಬರೋಬ್ಬರಿ 20 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಗೆ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿದೆ. ದೆಹಲಿ ಪ್ರತಿಭಟನೆ ಯಾತ್ರೆಗೆ ಈ ಸರ್ಕಾರ ಜಾಹೀರಾತನ್ನು ನೀಡಿದೆ. ಆ ಜಾಹೀರಾತಿಗೆ ಕರ್ನಾಟಕ ಸರ್ಕಾರ ಅನ್ನುವಂತಹ ಎಂಬ್ಲಮನ್ನು ಬಳಸಿ ಸಾರ್ವಜನಿಕ ದುಡ್ಡನ್ನು ದುರುಪಯೋಗ ಮಾಡಿಕೊಂಡಿದೆ. ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಜಾಹೀರಾತಿಗಾಗಿ ಈ ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಬರ ಬಂದಿರುವಂತಹ ಈ ಸಂದರ್ಭದಲ್ಲಿ ರೈತರ ನೆರವಿಗೆ ಬಿಡಿಗಾಸನ್ನು ಬಿಡುಗಡೆ ಮಾಡಲಾರದ ಈ ಸರ್ಕಾರ ಜಾಹೀರಾತಿಗೋಸ್ಕರ 20 ಕೋಟಿ ರೂಪಾಯಿಗಳನ್ನು ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ. ಇದು ಚೀಟಿಂಗ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಆನಂತರ ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ತರುವಂತಹ ಹೇಳಿಕೆ, ವಂಚನೆ, ಈ ಎಲ್ಲ ಅಕ್ರಮಗಳು ಇದರಲ್ಲಿ ಬರ್ತವೆ. ಹಾಗಾಗಿ ಸಾರ್ವಜನಿಕರ ಹಣವನ್ನು ವೈಯಕ್ತಿಕ ತೆವಲಿನ ಕಾರ್ಯಕ್ರಮಗಳಿಗಾಗಿ ದುರುಪಯೋಗ ಮಾಡಿಕೊಂಡಿರುವಂಥದ್ದು ಸಂವಿಧಾನ ವಿರೋಧಿ. ಫೈನಾನ್ಸ್ ಕಮಿಷನ್ ಇವರ ಹೋರಾಟದಿಂದ ಯಾವುದಾದ್ರೂ ಬದಲಾವಣೆ ಅಥವಾ ಮಾರ್ಪಾಡು ಮಾಡಲಿಕ್ಕೆ ಯಾವುದೇ ಕಾನೂನಿನ ಪ್ರಾವಿಷನ್ಗಳು ಇಲ್ಲ. ಹಾಗಿದ್ದರೆ ಇವರು ಹೋರಾಟ ಮಾಡೋದ್ರಿಂದ ಏನನ್ನು ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ? ಇವರ ಹೋರಾಟದ ಮೂಲಕ ರಾಷ್ಟ್ರದ ಅಖಂಡತೆಗೆ ಧಕ್ಕೆ ಬಂದಿದೆ. ಅಂದರೆ ಒಂದು ಸರ್ಕಾರ ರಾಷ್ಟ್ರದ ಅಖಂಡತೆಗೆ ಧಕ್ಕೆ ಬರುವ ರೀತಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದೆ. ಹಾಗಾಗಿ ಸರ್ಕಾರದ ವಿರುದ್ಧ, ಆನಂತರದಲ್ಲಿ ಮಾಹಿತಿ ಮತ್ತು ಪ್ರಚಾರ ಇಲಾಖೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಆಯುಕ್ತರು, ಕಮಿಷನರ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅವರ ವಿರುದ್ಧ ಕೂಡಲೇ ಕ್ರಮವನ್ನು ಜರುಗಿಸಬೇಕು. ಸರ್ಕಾರಿ ಹಣವನ್ನು ರಾಜಕೀಯ ಉದ್ದೇಶದ ಜಾಹೀರಾತಿಗಾಗಿ ಬಳಸ್ಕೊಂಡಿದ್ದಕ್ಕಾಗಿ ಆ 20 ಕೋಟಿ ರೂಪಾಯಿ ಹಣವನ್ನು ಮುಖ್ಯಮಂತ್ರಿಯ ಖಾಸಗಿ ಅಕೌಂಟ್ನಿಂದ ಮತ್ತು ಕಮಿಷನರ್ನಿಂದ ಅದನ್ನು ರಿಕವರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಗವರ್ನರ್ಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಎರಡನೇದಾಗಿ ಕಮಿಷನರ್ ಅವರನ್ನು ಪಾರ್ಟಿ ಮಾಡಿ ಅವರ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಣಪತಿ, ಈಗ ಬಿಜೆಪಿ ನಿಯೋಗ ನೇರವಾಗಿ ರಾಜ್ಯಪಾಲರ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದೆ. ಜಾಹೀರಾತು ಕೊಟ್ಟಿರೋ ಅಂತ ಆರೋಪದ ಅಡಿಯಲ್ಲಿ ಬಿಜೆಪಿ ನಿಯೋಗದ ವಾದ ಆದ್ರೂ ಏನು ಗಣಪತಿ? ಈಗ ಮಧುಸೂದನ್, ಖಂಡಿತ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ವಿರುದ್ಧ ಅಂದ್ರೆ 3-4 ವಿಚಾರವನ್ನ ಇಟ್ಕೊಂಡು ನಾಳೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಆದ್ರೆ ಈ ಪ್ರತಿಭಟನೆಯ ಮಾಡುವ ಮುನ್ನ ಒಂದಷ್ಟು ಜಾಹೀರಾತನ್ನು ಕೂಡ ಈಗಾಗಲೇ ಪ್ರಕಟಣೆ ಮಾಡಿದೆ. ಆದ್ರೆ ಆ ಜಾಹೀರಾತು ಎಲ್ಲಿಂದ ಬರುತ್ತೆ ಅಂದ್ರೆ, ಆ ಜಾಹೀರಾತಿಗೆ ಅಮೌಂಟ್ ಎಲ್ಲಿಂದ ಕೊಟ್ಟಿದೆ ಅಂದ್ರೆ ನೇರವಾಗಿ ಸರ್ಕಾರದ ಲಾಂಛನವನ್ನ ಬಳಸಿ, ಜೊತೆಗೆ ಸರ್ಕಾರದ ತೆರಿಗೆ ಹಣ ಏನಿದೆ ಅಂದ್ರೆ ಜನರ ತೆರಿಗೆ ಹಣ ಏನಿದೆ ಅದನ್ನ ಬಳಸ್ಕೊಂಡು ಈಗಾಗಲೇ ಜಾಹೀರಾತನ್ನ ಪ್ರಕಟ ಮಾಡಲಾಗಿದೆ ಅಂತ ನೇರವಾಗಿ ಬಿಜೆಪಿ ನಿಯೋಗ ಆರೋಪವನ್ನು ಮಾಡ್ತು. ಜೊತೆಗೆ ನೇರವಾಗಿ ಇವತ್ತು ರಾಜ್ಯಪಾಲರ ಅಂದ್ರೆ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಗೆ ಇವತ್ತು ನೇರವಾಗಿ ಒಂದಷ್ಟು ದೂರುಗಳನ್ನ ಅಂದ್ರೆ ಈ ಸಂಬಂಧಪಟ್ಟಂಗೆ ದೂರುಗಳನ್ನ ಈಗಾಗಲೇ ಕೊಡಲಾಗಿದೆ. ಬಿಜೆಪಿ ನಿಯೋಗ ಜೊತೆಗೆ ಬಿಜೆಪಿ ಮುಖಂಡರ ವಾದ ಏನು ಅಂತಂದ್ರೆ, ಪ್ರಮುಖವಾಗಿ ಇಲ್ಲಿ ಕೊಟ್ಟಿರುವಂತಹ ಜಾಹೀರಾತು ಸರ್ಕಾರದ ಲಾಂಛನ ಇರೋದ್ರಿಂದ ಇಲ್ಲಿ ಸುಮಾರು ಅವರಿಗೆ ಮಾಹಿತಿ ಇರೋ ಪ್ರಕಾರ 20 ಕೋಟಿ ರೂಪಾಯಿ ಈ ಲಾಂಛನಕ್ಕೆ ಅಂದ್ರೆ ಜಾಹೀರಾತಿಗೆ ಖರ್ಚು ಮಾಡಲಾಗಿದೆ.
ಹೀಗಾಗಿ ಇದು ಜನರ ತೆರಿಗೆ ಹಣ ಆಗಿರೋದ್ರಿಂದ ಸರ್ಕಾರದ ಕಾರ್ಯಕ್ರಮಕ್ಕೆ ಬಳಕೆ ಆಗ್ತಿರೋ ಕಾರಣಕ್ಕೆ ಇದು ಅನೌಪಚಾರಿಕವಾಗಿರುತ್ತೆ. ಈ ನಿಟ್ಟಿನಲ್ಲಿ ಸಿಎಂ ಹಾಗೂ ವಾರ್ತಾ ಮತ್ತು ಪ್ರಚಾರ ಮಾಹಿತಿ ಇಲಾಖೆ ಕಮಿಷನರ್ ಏನಿದ್ರೆ ಅವರ ಬಳಿ ಈ ಹಣವನ್ನ ರಿಕವರಿ ಮಾಡ್ಕೊಳ್ಬೇಕು ಅಂತ ನೇರವಾಗಿ ಇವತ್ತು ಒಂದು ಪತ್ರದ ಮುಖೇನ ರಾಜ್ಯಪಾಲರ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿರುವಂತದ್ದು. ಆದ್ರೆ ರಾಜ್ಯಪಾಲರ ಕಾರ್ಯದರ್ಶಿಗಳು ಕೂಡ ಈಗಾಗಲೇ ಆ ದೂರನ್ನ ಪಡೆದ ಬಳಿಕ ಮುಂದಿನ ದಿನಗಳ ಅಂದ್ರೆ ಕೆಲವೇ ದಿನಗಳಲ್ಲಿ ರಾಜ್ಯಪಾಲರು ಕೂಡ ಆಗಮಿಸ್ತಾರೆ. ಈ ಸಂಬಂಧಪಟ್ಟಂಗೆ ಒಂದಷ್ಟು ತನಿಖೆ ಕೂಡ ಆಗುವಂತ ಸಾಧ್ಯತೆಗಳು ಎಷ್ಟಾಗಿರುತ್ತೆ ಮಧುಸೂದನ್? ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.